ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಡೇ 2 ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಡೇ 1 ಅಲ್ಲಿ ಬಂದು ವಸಾಕಾಗಿ ಹೋಗಿದ್ವಿ, ಕೆಲವೊಂದು ಪ್ಲೇಸ್ಗಳನ್ನ ಕವರ್ ಮಾಡಿದ್ವಿ. ಸೊ ಅದನ್ನ ನಿನ್ನೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಡೇ 2 ಅಲ್ಲಿ ಬಂದು ನಾವು ನಾರಾಗ್ ಹೋಗ್ತಾ ಇದೀವಿ. ಗೊತ್ತಿಲ್ಲ ಎಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡ್ತೀವಿ ಇವತ್ತು ಅಂತ, ಯಾಕಂದ್ರೆ ಇವತ್ತು ಫುಲ್ ಮಳೆ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಫುಲ್ ರೈನಿ ಇದೆ ಇವತ್ತು ಬೆಳಿಗ್ಗೆನೆ ಇದೆ ರೈನಿ. ಹೀಗೆ ನಾವು ನಿನ್ನೆ ವಸಾಕದಲ್ಲೇ ಸ್ಟೇ ಆಗಿದ್ವಿ. ಸೊ ಇವಾಗ ಇಲ್ಲಿಂದಲೇ ನಾರಾಗ್ ಹೊರಡ್ತಾ ಇದೀವಿ. ಸೊ ಇದ್ರದ್ದು ಸ್ಟೇ ಹೋಮ್ ಟೂರ್ ಮಾಡ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಇವಾಗೆಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಈ ಮನೆಯಿಂದ ಚೆಕ್ಔಟ್ ಆಗುವಾಗ ನಾನು ಇದ್ರದ್ದು ಯಾವ ರೀತಿ ಇದೆ ಇಲ್ಲಿ ಸ್ಟೇಯಿಂಗ್ ಹೋಮ್ಗಳಂತ ನಾನು ಹೋಮ್ ಟೂರ್ ಮಾಡ್ತೀನಿ. ಸೊ ಇವಾಗ ಹೊರಡೋಕ್ಕೆ ಟೈಮ್ ಆಯಿತು, ಹೊರಡ್ತಾ ಇದ್ದೀವಿ. ಕರೆಕ್ಟ್ ಹೇಳ್ಬಿಟ್ಟಲ್ಲೋ, ಹಾಂ ನನ್ಗೆ ಗೊತ್ತಾಗೋದಿಲ್ಲ ಅನ್ಕಂಡೆ. ಫ್ರೆಂಡ್ಸ್, ಇವಾಗ ನಾರಾಗ್ ಬಂದಿದ್ದೀವಿ, ಫುಲ್ಲು ಮಳೆ. ಸೊ ಆದರೂ ಎತ್ಕೋಬ ಜಿತು, ನಾನು ನೀನು ಇಟ್ಕೊ, ಬೇಗ ಜಿತು. ತುಂಬ ಮಳೆ, ಸ್ವಲ್ಪ ಇವಾಗ ಕಡಿಮೆ ಆಯಿತು. ಸೊ ನಿಂತಿದ್ವಿ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ. ಜಿಂಕೆಗಳ ಜಿಂಕೆಗಳ ತವರೂರು ಜಪಾನಲ್ಲಿರೋ ನಾರಾ, ಫುಲ್ ಜಿಂಕೆಗಳಿದೆ. ಸೊ ನಾನು ತೋರಿಸ್ತೀನಿ. ಸೊ ಫಸ್ಟು ಟೆಂಪಲ್ಗೆ ಹೋಗ್ಬಿಡೋಣ ಅಂತ ಟೆಂಪಲ್ ಕಡೆ ಹೊರಟಿದ್ದೀವಿ. ಫ್ರೆಂಡ್ಸ್, ಹಾಗೆ ನಾರಾಗೆ ಬಂದರೆ ಡೀರ್ ಮಾತ್ರ ನೋಡೋದಲ್ದೇ ಇಲ್ಲಿ ಒಂದು ಫೇಮಸ್ ಬುದ್ಧ ಟೆಂಪಲ್ ಕೂಡ ಇದೆ. ಹಾಗೆ ನಾರಾನಲ್ಲಿ ಜಿಂಕೆಗಳು ಫ್ರೀಯಾಗಿ ಓಡಾಡುತ್ತೆ, ಅಂದರೆ ರೋಡ್ ಮೇಲೆ ಆಗಿರ್ಬೋದು, ಪಾರ್ಕ್ಗಳಲ್ಲಿ ನೋಡಿ. ಈಗ ಟೆಂಪಲ್ ಇದು, ಸೊ ಟೆಂಪಲ್ ಮೇಲೆ ಈ ಥರ ಟೆಂಪಲ್ ಸುತ್ತಮುತ್ತ ಎಲ್ಲ ಕಡೆ ಫ್ರೀಯಾಗಿ ಓಡಾಡ್ತವೆ. ಹಾಗೆಯೇ ಇಲ್ಲಿ ಜಿಂಕೆಗಳಿಗೆ ಅಂತಲೇ ಕ್ರ್ಯಾಕರ್ಸ್ನ ಸೇಲ್ ಮಾಡ್ತಾರೆ. ಸೊ ನಾವು ಕ್ರ್ಯಾಕರ್ಸ್ನ ಕೊಡ್ಬೋದು ಜಿಂಕೆಗಳಿಗೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಅದು ಕ್ರ್ಯಾಕರ್ಸ್ನ ಕೊಟ್ಟ ಮೇಲೆ ಅವು ನಮಗೆ ನಮಸ್ಕಾರ ಮಾಡ್ತವೆ. ನೋಡ್ತಾ ಇರ್ಬೋದು ನೀವು, ಈ ಥರ ಕತ್ತನ್ನು ಬಗ್ಸಿ ನಮಸ್ಕಾರ ಮಾಡುತ್ತೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಅಂದರೆ ಅದನ್ನು ಮುಟ್ಟಬೋದು ಅದ್ರ ಜೊತೆ. ಇವಳು ನನ್ನ ಮಗಳಂತೂ ಅದು ನಮಸ್ಕಾರ ಮಾಡ್ತಾ ಇಲ್ಲಮ್ಮ, ನಮಸ್ಕಾರ ಮಾಡ್ತಾ ಇಲ್ಲ, ಎಷ್ಟು ಬಗ್ಗಿದ್ರು ನಾನು ಅಂತ ಹೇಳ್ತಾ ಇದ್ಲು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದು ಮೇನ್ ರೋಡ್. ಆ್ಯಕ್ಚುಲಿ ಮೇನ್ ರೋಡಲ್ಲಿ ಫುಟ್ಪಾತ್ ಇರುತ್ತಲ್ಲ, ಸೊ ಸೈಡಲ್ಲೆಲ್ಲ ಈ ರೀತಿ ಜಿಂಕೆಗಳು ಓಡಾಡ್ತಾ ಇರುತ್ತೆ. ಮಳೆ ನೋಡಿ, ಅದು ಏನು ಮಳೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಇಲ್ಲಿಗೆ ನಾವು ಆ್ಯಕ್ಚುಲಿ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಹೀಗೆ ಮಳೆ ಅಂತೂ ನಿಲ್ಲೇ ಇಲ್ಲ. ಅಂದರೆ ನಾವು ನಾರಾದಲ್ಲಿ ಜಿಂಕೆಗಳು ನೋಡಿಕೊಂಡು ಹಾಗೆ ಟೆಂಪಲ್ ನೋಡಿಕೊಂಡು ಮತ್ತು ಇನ್ನೊಂದು ಪ್ಲೇಸ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಹಾಕ್ಕೊಂಡಿದ್ವು. ಸೊ ಬಟ್ ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಹಾಗಾಗಿ ನಾವು ಅದು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು, ಸೊ ಇಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. 2 ಅಂತೂ ನಾರಾದಲ್ಲೇ ಕಂಪ್ಲೀಟ್ ಆಗೋಯ್ತು. ಸೊ ನೆಕ್ಸ್ಟು ಡೇ 3. ಸೊ ನೆಕ್ಸ್ಟು ನಾವು ಎಲ್ಲಿ ಹೋದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಯಾವುದೇ ಪ್ಲೇಸ್ಗೆ ಹೋದ್ರೂ ಸಹ ಮ್ಯಾಗ್ನೆಟ್ ಅಂತೂ ನಾನು ಮರಿದೇನೆ ತೊಗೊತೇನೆ. ಸೊ ಏನಕ್ಕೆ ಅಂದರೆ ಅದು ಮೆಮೊರಿಯಾಗಿ ಉಳ್ಕೊಳ್ಳೋದು ಅದು ಒಂದೇ. ಸೊ ಅದು ನೋಡಿದಾಗೆಲ್ಲ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ಕೂಡ ನೆನಪಲ್ಲಿರುತ್ತೆ. ಸೊ ಹಾಗಾಗಿ ಒಂದು ನಾರಾದಲ್ಲಿ ಕೂಡ ಒಂದು ಮ್ಯಾಗ್ನೆಟ್ನ ತೊಗೊಂಡೆ. ಸೊ ಮ್ಯಾಗ್ನೆಟ್ನ ತೊಗೊಂಡು ನಾವು ಹೊರಟ್ವಿ. ಸೊ ನೆಕ್ಸ್ಟು ಡೇ 3ಅಲ್ಲಿ ಎಲ್ಲೋಗಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.